ಏನಾರ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿದ್ರೆ ಕೆಲವೊಂದು ಟೆಸ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಹಿಮೋಗ್ಲೋಬಿನ್ ಎಷ್ಟಿದೆ ಅನ್ನೋದು ನೋಡಬೇಕಾಗತ್ತೆ. ಯಾಕೆಂದರೆ ಈ ಹಿಮೋಗ್ಲೋಬಿನ್ನು ನಿಮ್ಮ ಮಗುವಿನ ಬೆಳವಣಿಗೆಗೆ ಡಿಪೆಂಡ್ ಆಗ್ತದೆ. ಈ ಶುಗರು ಕಂಟ್ರೋಲ್ ಇಲ್ದಿರೋ ಪ್ರೆಗ್ನೆನ್ಸಿ ಏನಾರ ಬಂದರೆ ಅದು ಮಗುವಿನ ಹಾರ್ಟ್ ಡೆವಲಪ್ಮೆಂಟಿಗೆ ವಾರಕ್ಕೆ 2-3 ಸತಿ ಸೇರಿದ್ರೆ ಯೂಶಲಿ 80% ಆಫ್ ದ ಟೈಮ್ಸ್ ಒಂದು ವರ್ಷದಲ್ಲಿ ಪ್ರೆಗ್ನೆನ್ಸಿ ಬರುವ ಸಾಧ್ಯತೆ ಇರ್ತದೆ. ಅವರು ಬೇಬಿ ಸೇಫ್ ಮೆಡಿಕೇಷನ್ಸಿಗೆ ಕನ್ವರ್ಟ್ ಮಾಡ್ತಾರೆ. ಸೊ ಆ ಕನ್ವರ್ಷನ್ ಆದ ನಂತರ ನೀವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಿದಾಗ ಈ ಪ್ರೆಗ್ನೆನ್ಸಿಯನ್ನು ಸೇಫಾಗಿ ನಾವು ಮುಂದಕ್ಕೆ ತಗೊಂಡು ಹೋಗ್ಬೋದು. ಹಾಯ್, ನಾನು ಡಾಕ್ಟರ್ ರಶ್ಮಿ ಟಿ ಎನ್, ವಿಶ್ವಾನಿ ಹೆಲ್ತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾತಾಡ್ತಿರೋ ಟಾಪಿಕ್ಕು ಯಾರು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಿದ್ರೋ ಅವರಿಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಮುಂಚೆ ಏನೇನು ಮಾಡಬೇಕು, ಯಾವ್ಯಾವ ಟೆಸ್ಟ್ಗಳು ಮಾಡಿಸ್ಬೇಕು, ಅದು ಅಗತ್ಯ ಇದೆಯಾ ಇಲ್ವಾ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೀವೇನಾರ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿದ್ರೆ ಕೆಲವೊಂದು ಟೆಸ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದು ವೆರಿ ಇಂಪಾರ್ಟೆಂಟ್, ನಿಮ್ಮ ಹಿಮೋಗ್ಲೋಬಿನ್ ಎಷ್ಟಿದೆ ಅನ್ನೋದು ನೋಡಬೇಕಾಗತ್ತೆ. ಯಾಕೆಂದರೆ ಈ ಹಿಮೋಗ್ಲೋಬಿನ್ನು ನಿಮ್ಮ ಮಗುವಿನ ಬೆಳವಣಿಗೆಗೆ ಡಿಪೆಂಡ್ ಆಗ್ತದೆ. ಸೊ ಹಾಗಾಗಿ ಹಿಮೋಗ್ಲೋಬಿನ್ ಎಷ್ಟಿದೆ, ನಿಮ್ಮ WBC ಕೌಂಟ್ ಎಷ್ಟಿದೆ, ನಿಮ್ಮ ಪ್ಲೇಟ್ಲೆಟ್ ಕೌಂಟ್ ಎಷ್ಟಿದೆ ಅನ್ನೋದು ಒಂದು ಕಂಪ್ಲೀಟ್ ಬ್ಲಡ್ ಪಿಕ್ಚರಲ್ಲಿ ನಮಗೆ ಗೊತ್ತಾಗುತ್ತೆ. ಇದರಲ್ಲಿ ನಿಮಗೆ ಹೆರಿಡಿಟ್ರಿಯಿಂದ ಬ್ಲಡ್ ಡಿಸೀಸಸ್ ಏನಾರ ಇದ್ರೇನೂ ಒಂದು ಐಡಿಯಾ ನಮಗೆ ಸಿಗ್ತದೆ. ಇದರ ಜೊತೆಗೆ ನಿಮ್ಮ ಶುಗರ್ ಇದೆಯಾ ಇಲ್ವಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಬಹಳ ಟೈಮು ಒಂದು ಹುಡುಗಿ ಫಸ್ಟ್ ಟೈಮು ಹಾಸ್ಪಿಟ್ಲಿಗೆ ಬರೋದು ಪ್ರೆಗ್ನೆನ್ಸಿ ಆದ ನಂತರನೇ. ಸೊ ಪ್ರೆಗ್ನೆನ್ಸಿಗೆ ಮುಂಚೆನೇ ಶುಗರ್ ಇದೆಯಾ ಇಲ್ವಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪೇಷಂಟಿಗೆ ಏನಾರ ಶುಗರ್ ಇತ್ತು ಅಂತ ಇದ್ದರೆ ಆ ಶುಗರನ್ನು ಫಸ್ಟು ಕಂಟ್ರೋಲ್ ಮಾಡಬೇಕಾಗತ್ತೆ. ಈ ಶುಗರು ಕಂಟ್ರೋಲ್ ಇಲ್ದಿರೋ ಪ್ರೆಗ್ನೆನ್ಸಿ ಏನಾರ ಬಂದರೆ ಅದು ಮಗುವಿನ ಹಾರ್ಟ್ ಡೆವಲಪ್ಮೆಂಟಿಗೆ ಪ್ರಾಬ್ಲಮ್ ಆಗ್ಬೋದು, ಅಥವಾ ಹಾರ್ಟ್ ಬೀಟ್ ಬಂದು ನಿಂತು ಹೋಗ್ಬೋದು. ಸೊ ಹಾಗಾಗಿ ಏನಾರ ಶುಗರ್ ಇದ್ದರೆ ಫಸ್ಟು ಶುಗರನ್ನು ಕಂಟ್ರೋಲ್ ಮಾಡಿ ಆಮೇಲೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋದು ತುಂಬ ಇಂಪಾರ್ಟೆಂಟು. ಇದೇ ಥರ ಥೈರಾಯ್ಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಥೈರಾಯ್ಡು ತುಂಬ ಎಸೆನ್ಷಿಯಲ್ಲು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋದಕ್ಕಿಂತ ಮುಂಚೆ. ಬಹಳ ಟೈಮು ನಾವೊಂದು ಸ್ಮಾಲ್ ಚೇಂಜ್ ಥೈರಾಯ್ಡನ್ನು ನಾರ್ಮಲೈಸ್ ಮಾಡಿದಾಗ ಪ್ರೆಗ್ನೆನ್ಸಿ ತಾನೇ ಅಥವಾ ಬೇಗ ಬರುವ ಸಾಧ್ಯತೆ ಕೂಡ ಇರ್ತದೆ. ಇದರ ಜೊತೆಗೆ ನಿಮ್ಮ ವೈಟಮಿನ್ ಡಿ ಲೆವೆಲ್ಸು ನಾರ್ಮಲೈಸ್ ಆಗಿರಬೇಕು. ನಾರ್ಮಲೈಸ್ ಆದಾಗ ನ್ಯಾಚುರಲ್ ಪ್ರೆಗ್ನೆನ್ಸಿ ಬರುವ ಸಾಧ್ಯತೆ ಇರ್ತದೆ. ಈ ಥರ ಎಲ್ಲ ಟೆಸ್ಟ್ ಮಾಡಿಸ್ಕೊಂಡು ಇದ್ರ ಜೊತೆಗೆ ಒಂದು ಸ್ಕ್ಯಾನಿಂಗು, ಅಂದರೆ ಗರ್ಭಕೋಶ ಹೆಂಗಿದೆ, ಗರ್ಭಕೋಶದಲ್ಲಿ ಯಾವುದೇ ಥರ ಗಡ್ಡೆ ಅಥವಾ ಫಾರ್ಮೇಷನ್ ಯಾವುದೇ ಥರ ತೊಂದರೆ ಇಲ್ದಿರಾ, ಅಥವಾ ನಿಮ್ಮ ಮೊಟ್ಟೆಯ ಸಂಖ್ಯೆ ಚೆನ್ನಾಗಿದೆಯಾ ಇಲ್ವಾ ಅನ್ನೋದು ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ. ರಕ್ತದ ಗುಂಪು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಸ್ಬೆಂಡು ಮತ್ತು ವೈಫ್ ಇಬ್ಬರ ರಕ್ತದ ಗುಂಪು ಇಂಪಾರ್ಟೆಂಟ್ ಆಗುತ್ತೆ. ಏನಾರ ನೆಗೆಟಿವ್ ಇದ್ದು ಹಸ್ಬೆಂಡ್ ಪಾಸಿಟಿವ್ ಏನಾರ ಇದ್ದರೆ ಇದರಲ್ಲಿ ಮಗುವಿಗೆ ಏನಾರ ಪ್ರಾಬ್ಲಮ್ ಬರುವ ಸಾಧ್ಯತೆ ನಾವು ನಿಲ್ಲಿಸಬಹುದು. ಸೊ ಹಾಗಾಗಿ ಈ ಥರ ಟೆಸ್ಟ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಎಲ್ಲ ಟೆಸ್ಟು ಬರೀ ಹೆಂಗಸರಿಗೆ ಸೀಮಿತವಾಗಿರೋಲ್ಲ. ಗಂಡಸರಿಗೂ ತಮ್ಮ ವೀರಾಣುಗಳ ಟೆಸ್ಟ್ ಮಾಡಿಸೋದು ಅದರಲ್ಲಿ ತಪ್ಪೇನೂ ಇಲ್ಲ. ಬಹಳ ಟೈಮು ಗಂಡಸರಲ್ಲಿ ತೊಂದರೆ ಇದ್ದರೆ ಪ್ರೆಗ್ನೆನ್ಸಿ ಬರೋದು ಲೇಟ್ ಆಗ್ತದೆ. ಸೊ ಹಾಗಾಗಿ ಈ ಟೆಸ್ಟ್ಗಳ ಜೊತೆ ಗಂಡನ ರಕ್ತದ ಗುಂಪು, ಅವ್ರಿಗೆ ಶುಗರ್ ಇದೆಯೋ ಇಲ್ವೋ, ಆಮೇಲೆ ಮೂರನೇದು ಅವರು ವೀರಾಣು ಟೆಸ್ಟ್ಗಳು ಮಾಡಿಸಿದಾಗ ಇದೆಲ್ಲ ನಾರ್ಮಲ್ ಆಗಿದ್ದಾಗ ನೀವು ಅಟ್ಲೀಸ್ಟ್ ಒಂದು 6 ತಿಂಗಳಿಂದ 1 ವರ್ಷದ ತನಕ ನೀವು ಪ್ರೆಗ್ನೆನ್ಸಿಯನ್ನು ನ್ಯಾಚುರಲ್ ಆಗಿ ಪ್ಲ್ಯಾನ್ ಮಾಡ್ಬೋದು ವಿತೌಟ್ ಎನಿ ಡಾಕ್ಟರ್ಸ್ ಹೆಲ್ಪ್. ಇದರ ಮುಂಚೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಮೆಡಿಕೇಷನ್ಸ್ ಏನಿದೆ, ಬೇರೆ ಮೆಡಿಕಲ್ ರೀಸನ್ಸ್ ಆಗಿರಬಹುದು, ನಿಮಗೆ BP ಇರಬಹುದು, ಅಥವಾ ನಿಮಗೆ ಫಿಟ್ಸ್ ಬರುವ ಕಾಯಿಲೆ ಇರಬಹುದು, ಇಲ್ಲ ಅಂತ ಅಂದರೆ ನಿಮಗೆ ಸೈಕಲಾಜಿಕಲ್ ಇಶ್ಯೂ ಇರಬಹುದು, ಡಿಪ್ರೆಷನ್ನು ಅಥವಾ ಆ್ಯಂಗ್ಸೈಟಿಗೆ ಅದರ ಮೆಡಿಸಿನ್ಸ್ ತೊಗೊತಿರ್ಬೋದು. ಇದನ್ನು ನೀವು ಆ ಸ್ಪೆಸಿಫಿಕ್ ಡಾಕ್ಟರ್ ಹತ್ರ ಹೋಗಿ ನಾನು ಈ ಥರ ಪ್ಲ್ಯಾನ್ ಮಾಡ್ತಿದ್ದೀನಿ ಪ್ರೆಗ್ನೆನ್ಸಿ ಅಂದಾಗ ಅವರು ಬೇಬಿ ಸೇಫ್ ಮೆಡಿಕೇಷನ್ಸಿಗೆ ಕನ್ವರ್ಟ್ ಮಾಡ್ತಾರೆ. ಸೊ ಆ ಕನ್ವರ್ಷನ್ ಆದ ನಂತರ ನೀವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಿದಾಗ ಈ ಪ್ರೆಗ್ನೆನ್ಸಿಯನ್ನು ಸೇಫಾಗಿ ನಾವು ಮುಂದಕ್ಕೆ ತಗೊಂಡು ಹೋಗ್ಬೋದು. ಸೊ ಪ್ರತಿ ಸತಿನೂ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಿದಾಗ ನೀವು ಬಹಳ ಪೇಷಂಟ್ಸ್ ಏನು ಮಾಡ್ಕೊತಾರೆ, ಇಮಿಡಿಯೇಟಾಗಿ 1 ತಿಂಗಳಲ್ಲೇ ನಮಗೆ ರಿಸಲ್ಟ್ ಬರಬೇಕು ಅಂತ ಅಂದ್ಕೊತಾರೆ. ಸೊ ಈ ಥರ ಸ್ಟ್ರೆಸ್ ತೊಗೊಳ್ಬಾರ್ದು. ಸೊ ಯೂಶ್ವಲಿ ಒಂದು ಪ್ರೆಗ್ನೆನ್ಸಿ ಚಾನ್ಸಸ್ಸು ಪ್ರತಿ ತಿಂಗಳು ಒಂದು 15-20% ಇರ್ತದೆ, ಎಲ್ಲ ನಾರ್ಮಲ್ ಆಗಿದ್ದಾಗ. ಸೊ ಹಾಗಾಗಿ ನೀವು ಒಂದು ಸತಿ ಟ್ರೈ ಮಾಡಿ ಅಥವಾ 2 ತಿಂಗಳು ಟ್ರೈ ಮಾಡಿ ಪ್ರೆಗ್ನೆನ್ಸಿ ಬರದೇ ಇದ್ದರೆ, ಈ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದ್ರೂ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ.
ನಿಮ್ಮ ವಯಸ್ಸು ಚಿಕ್ಕದಾಗಿದ್ದರೆ 35 ವರ್ಷದಕ್ಕಿಂತ ಕಮ್ಮಿ ಇದ್ದರೆ ಅಟ್ಲೀಸ್ಟ್ 1 ಇಯರ್ ತನಕ ನೀವು ಟ್ರೈ ಮಾಡಬೇಕಾಗತ್ತೆ. ಸೆಕೆಂಡು 35 ವರ್ಷ ನಂತರ ಇದ್ದರೆ ಒಂದು 6 ತಿಂಗಳ ತನಕ ಟ್ರೈ ಮಾಡಿ. ಅದ್ರ ಮೇಲೂ ಪ್ರೆಗ್ನೆನ್ಸಿ ಆಗಿಲ್ಲ ಅಂದರೆ ಆವಾಗ ಬಂದು ಮೀಟ್ ಮಾಡ್ಬೋದು ಡಾಕ್ಟ್ರನ್ನ ಅಥವಾ ಗೈನಕಾಲಜಿಸ್ಟ್ನ. ಪ್ರೆಗ್ನೆನ್ಸಿ ಯಾಕೆ ಆಗ್ತಿಲ್ಲ ಅಥವಾ ಹೆಲ್ಪ್ ಬೇಕಾ ನಿಮಗೆ ಅನ್ನೋದನ್ನು ತಗೊಳ್ಳೋದಕ್ಕೆ. ಇದರ ಜೊತೆಗೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಬೇಕಾದ್ರೆ ಅಥವಾ ನಮಗೆ ಪ್ರೆಗ್ನೆನ್ಸಿ ಈ ತಿಂಗಳಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಆವಾಗ ಏನಾಗ್ತದೆ ಅಂತಂದರೆ ಮೆಂಟಲಿ ತುಂಬ ಪ್ರೆಷರ್ ಬೀಳ್ತದೆ. ಭಾಳ ಕಪಲ್ಸ್ ಏನು ಮಾಡ್ತಾರೆ, ಪ್ರೆಗ್ನೆನ್ಸಿ ಆ್ಯಪನ್ನು ತೊಗೊತಾರೆ. ಈ ಟೈಮಲ್ಲಿ ನಾನು ಓವ್ಯುಲೇಟ್ ಆಗ್ಬೋದು, ಈ ಟೈಮಲ್ಲಿ ಗಂಡ ಹೆಂಡತಿ ಸೇರಿದ್ರೆ ಪ್ರೆಗ್ನೆನ್ಸಿ ಬರುವ ಚಾನ್ಸಸ್ ಜಾಸ್ತಿ ಇರ್ಬೋದು ಅಂದ್ಕೊಂಡು ದೇ ಟ್ರೈ ಟು ಯೂಸ್ ದ ಅಪ್ಲಿಕೇಶನ್. ಬಟ್ ಇದರಿಂದ ನೆಗೆಟಿವ್ ಎಫೆಕ್ಟ್ಸು ಇರ್ತದೆ. ಇದರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಮೆಂಟಲ್ ಪ್ರೆಷರ್ ಬಿಲ್ಡ್ ಆಗುತ್ತೆ, ಪರ್ಫಾರ್ಮೆನ್ಸ್ ಆ್ಯಂಗ್ಸೈಟಿ ಸ್ಟಾರ್ಟ್ ಆಗುತ್ತೆ. ಸೊ ಆ್ಯಂಡ್ ಆಲ್ಸೋ ಈ ಥರ ಪ್ರೆಷರಿಂದ ಕಾರ್ಟಿಸಾಲ್ ಲೆವೆಲ್ಸ್ ಜಾಸ್ತಿ ಆಗಿ ಬರುವ ಪ್ರೆಗ್ನೆನ್ಸಿ ಕೂಡ ಬರ್ದಿರೋ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ನಾನೇನು ಹೇಳ್ತೀನಿ ಅಂತ ಅಂದರೆ, ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿದ್ರೆ ವಾರಕ್ಕೆ 2-3 ಸತಿ ಗಂಡ ಹೆಂಡತಿ ಸೇರಿ ಲಿವ್ ದ ರೆಸ್ಟ್ ಟು ದ ನೇಚರ್. ಸೊ ತುಂಬ ಪ್ರೆಷರೈಸ್ ಮಾಡ್ಕೊಳ್ಬೇಡಿ. ವೆನೆವರ್ ಯು ಪ್ಲ್ಯಾನ್ ಯೋರ್ ಪ್ರೆಗ್ನೆನ್ಸಿ ಸೈಂಟಿಫಿಕ್ಕಾಗಿ ಬ್ಲಡ್ ಟೆಸ್ಟ್ಗಳನ್ನೆಲ್ಲ ಮಾಡಿಸ್ಕೊಂಡು ಎಲ್ಲ ನಾರ್ಮಲ್ ಆಗಿದ್ರೆ ವಾರಕ್ಕೆ 2-3 ಸತಿ ಸೇರಿದ್ರೆ ಯೂಶ್ವಲಿ 80% ಆಫ್ ದ ಟೈಮ್ಸ್ 1 ವರ್ಷದಲ್ಲಿ ಪ್ರೆಗ್ನೆನ್ಸಿ ಬರುವ ಸಾಧ್ಯತೆ ಇರ್ತದೆ. ಇದಕ್ಕೆ ಮುಂಚೆ ಏನಾರ ನಿಮಗೆ ಡೆಂಟಲ್ ಪ್ರಾಬ್ಲಮ್ಸ್ ಏನಾರ ಇತ್ತು ಅಂತ ಅಂದರೆ ಅದನ್ನು ಕೂಡ ದಯವಿಟ್ಟು ಮುಗಿಸ್ಕೊಳ್ಳಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಯೂಶ್ವಲಿ ಫಸ್ಟ್ 3 ಮಂತ್ಸಲ್ಲಿ ನಾವು ಡೆಂಟಲ್ಗೆ ಅಥವಾ ಡೆಂಟಿಸ್ಟಿಗೆ ಪ್ರೊಸೀಜರ್ಸ್ಗೆ ನಾವು ಯೂಶ್ವಲಿ ಅವಾಯ್ಡ್ ಮಾಡೋದಕ್ಕೆ ಹೇಳ್ತೀವಿ. ಏನಿದ್ರೂ ಸೆಕೆಂಡ್ ಟ್ರೈಮೆಸ್ಟರ್ ಅಂದರೆ ಮಧ್ಯದ 3 ತಿಂಗಳಲ್ಲಿ ಮಾಡಿಸ್ಕೊಳ್ಳೋದು ಸೇಫ್ ಅಂತ ಹೇಳ್ತೀವಿ. ಬಟ್ ವಾಟ್ ಎವರ್ ಸೆಡ್ ಆ್ಯಂಡ್ ಡನ್, ನೀವು ಡೆಂಟಲ್ ಇಶ್ಯೂಸ್ ಏನಾರ ಇತ್ತು ಅಂತ ಇದ್ದರೆ ಇದನ್ನು ನೀವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕೆ ಮುಂಚೆನೇ ಏನೇನು ಡೆಂಟಲ್ ಪ್ರಾಬ್ಲಮ್ ಇದೆ ಅದನ್ನು ಮುಗಿಸ್ಕೊಂಡು ನಂತರ ಪ್ರೆಗ್ನೆನ್ಸಿನ ಪ್ಲ್ಯಾನ್ ಮಾಡಿ. ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ಒಂದು 4-6 ವಾರ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸನ್ನ ತೊಗೊಳ್ಳೋದನ್ನು ಮರಿಬೇಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಬೇಬಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಟು ಯು. ಇದೇ ಥರ ವಿಡಿಯೋಸ್ ನಿಮಗೆ ಇಷ್ಟ ಆಯಿತು ಅಂದರೆ ಫಾಲೋ ಫಾರ್ ಮೋರ್.